ಬಹುಶಃ ಆ ಕಾಲದಲ್ಲಿ ಜಯಂತಿ, ಲೀಲಾವತಿ, ಕಲ್ಪನಾ, ಆಮೇಲೆ ಭಾರತಿ ಇವರೇ ಜಾಸ್ತಿ ಇದ್ದವರು. ಆಗ ಸಿನಿಮಾನ ನೋಡ್ತಾ ಇರೋ ಕಾಲದಲ್ಲಿ ಇವರೇ ತಿರುಗಿ ಮುರುಗಿ ಇವರೇ ಹೀರೋಯಿನ್ಗಳಾಗೋರು. ರಾಜ್ಕುಮಾರ್ 90% ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು, ಇವರು ಹೀರೋಯಿನ್ ಆಗ್ತಾ ಇದ್ರು. ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬಂದ ಮೇಲೆ ಮಂತ್ರಿ ಆದಮೇಲೆ ಸಿನಿಮಾಗಳು ನೋಡೋದು ಬಿಟ್ಟೆ. ಕೊನೇ ಸಿನಿಮಾ ನೋಡೋದು ಜಯಂತಿಯವ್ರದ್ದು ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ ನೋಡೋದು. ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ, ಜಯಂತಿಯವರೇ ಸಾಟಿ, ಬೇರೆ ಯಾರು ಕೂಡ ಆ ಥರ ನಟನೆ ಮಾಡೋಕ್ಕೆ. ನೀವೆಲ್ಲ ಡೈರೆಕ್ಟರ್ಗಳಾಗಿದ್ದೀರಿ, ಕವಿತನು ಡೈರೆಕ್ಟರ್ ಆಗಿದ್ದಾರೆ. ಇವರು ಹೇಳಬೇಕು, ಬಹುಶಃ ಅಂಥ ಅದ್ಭುತವಾದಂಥ ನಟಿ ಇನ್ನೊಬ್ಬರು ಅವರನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅವರೇ ಸಾಟಿ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾರೆ. ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿತ್ತು. ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ಹೇಳ್ಕೊಳ್ಳೋರು, ನಮ್ಮ ರಾಜಕೀಯದ ವಿಚಾರಗಳನ್ನು ಕೂಡ ಮಾತಾಡೋರು. ಸೊ ಒಂದೇ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ಥರ ಇದ್ದವು. ಹಾಗಾಗಿ ಜಯಂತಿಯವರು ಬರೀ ಕಲಾವಿದೆಯಾಗಿರಲಿಲ್ಲ, ಅವಳು ಜೀವನವನ್ನು ಪ್ರೀತಿಸ್ತಕ್ಕಂಥ, ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇದ್ದಂಥ, ಮಹಾ ಮನುಷ್ಯತ್ವ ಇದ್ದಂಥ ನಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ಳಲಿಕ್ಕೆ ಬಯಸ್ತಾರೆ.